صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್ ಅಮ್ಮಾಬಾದ್. ನಿಮ್ಮ ಮನೆಯಲ್ಲಿ ಅತಿಥಿ ಸತ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಮಾಡದಿರಿ, ಇದನ್ನು ನೀವು ತ್ಯಜಿಸಿ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ, ಅನ್ನಹು ಕಾನ ಯಕೂಲು, ಖಂಡಿತವಾಗಿಯೂ ಮಹಾನರು ಹೇಳುತ್ತಾರೆ, ಬಿಅಸತ್ ತ್ವಆಮುಲ್ ವಲೀಮ, ಆಹಾರದ ವಿಷಯದಲ್ಲಿ ಅತಿ ಕೆಟ್ಟಂತಹ ಒಂದು ಆಹಾರ ವ್ಯವಸ್ಥೆಯಾಗಿದೆ ನೀವು ಮನೆಯಲ್ಲಿ ಮಾಡುವಂತಹ ಅತಿಥಿ ಸತ್ಕಾರ. ಅದು ಯಾವ ರೀತಿಯ ಅತಿಥಿ ಸತ್ಕಾರ? ಯುದ್ಆ ಇಲೈಹಿಲ್ ಅಗ್ನಿಯಾಹು ವ ಯುತುರಕುಲ್ ಮಸಾಕೀನು, ಶ್ರೀಮಂತರನ್ನು ಮನೆಗೆ ಕರೀತೀರಾ, ಬಡವರನ್ನು ತ್ಯಜಿಸ್ತೀರಾ ಅಥವಾ ಬಡವರನ್ನು ನಿರ್ಲಕ್ಷಿಸ್ತೀರಾ. ನಿಮ್ಮ ಕುಟುಂಬದಲ್ಲಿರುವಂತಹ ಶ್ರೀಮಂತರನ್ನು ಕರೆದು ಬಡವರಾದಂತಹ ನಿಮ್ಮ ಕುಟುಂಬಸ್ಥರನ್ನು ಕರೆಯದೇ ಇರುವುದು, ಆ ರೀತಿ ಮಾಡುವಂತಹ ನಿಮ್ಮ ಅತಿಥಿ ಸತ್ಕಾರ ಅದಾಗಿದೆ ಅತಿ ಕೆಟ್ಟ ಅತಿಥಿ ಸತ್ಕಾರ. ಫಮನ್ ಲಂ ಯಅತಿ ದಾವತ ಫಕದ್ ಅಸಲ್ಲಾಹು ವ ರಸೂಲುಹು, ನಿಮ್ಮ ಮನೆಯಲ್ಲಿ ನೀವು ಅತಿಥಿ ಸತ್ಕಾರ ಮಾಡುವಾಗ ನೀವು ಬಡವರನ್ನು ಕರೆಯದಿದ್ದರೆ, ದುರ್ಬಲರನ್ನು ನೀವು ಕರೆಯದಿದ್ದರೆ ಖಂಡಿತವಾಗಿಯೂ ನಿಮ್ಮ ಅತಿಥಿ ಸತ್ಕಾರವನ್ನು ಅಲ್ಲಾಹನು ಇಷ್ಟಪಡಲ್ಲ, ಅಲ್ಲಾಹನ ರಸೂಲರಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಷ್ಟಪಡಲ್ಲ ಎಂದು. ಆದ್ದರಿಂದ ನಾವು ಮನೆಯಲ್ಲಿ ಅತಿಥಿ ಸತ್ಕಾರ ಮಾಡುವಾಗ ನಮ್ಮ ನೆರೆಕರೆಯಲ್ಲಿರುವಂತಹ ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರನ್ನೂ ಕೂಡ ಕರೆಯಬೇಕು. ಶ್ರೀಮಂತರನ್ನು ಮಾತ್ರ ಕರೆದು ಬಡವರನ್ನು ಕರೆಯದೇ ಇರುವುದು, ಆ ರೀತಿ ನಾವು ಮಾಡಬಾರದು. ಅದೇ ರೀತಿ ನಮ್ಮ ಕುಟುಂಬದಲ್ಲಿರುವಂತಹ ಶ್ರೀಮಂತರನ್ನು ಕರೆಯುವುದಾದರೆ ಬಡವರನ್ನು ಕೂಡ ಕರಿಬೇಕು. ಈ ರೀತಿ ನಾವು ತಾರತಮ್ಯ ತೋರದೆ ಎಲ್ಲರನ್ನೂ ಕೂಡ ಕರೆದು ಆ ಅತಿಥಿ ಸತ್ಕಾರಕ್ಕಾಗಿದೆ ಅತಿ ಶ್ರೇಷ್ಠವಾದಂತಹ ಅತಿಥಿ ಸತ್ಕಾರ. ಅದೇ ನಾವು ತಾರತಮ್ಯ ತೋರಿ ಮಾಡುವಂತಹ ಅತಿಥಿ ಸತ್ಕಾರ ಅದು ಅಲ್ಲಾಹನು ಅಲ್ಲಾಹರ ರಸೂಲರು ಕೂಡ ಇಷ್ಟಪಡಲ್ಲ. ಆದ್ದರಿಂದ ಆ ರೀತಿಯಾದಂತಹ ಯಾವುದೇ ಒಂದು ಸತ್ಕಾರ ನಮ್ಮ ಮನೆಯಲ್ಲಿ ನಡೆಯಬಾರದು. ಅಲ್ಲಾಹನ ಆ ರೀತಿ ಮಾಡುವುದರಿಂದ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.